ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮೂವಿ ಯಾವುದಪ್ಪ ಅಂತಂದರೆ ಹಿಡಿಂಬ ಅಂತ ಹೇಳಿ. ಈ ಮೂವಿ ಬಂದ್ಬಿಟ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಸೈಕೋ ಸೀರಿಯಲ್ ಕಿಲ್ಲರ್ ಥರ ಇದೆ. ಅದೇ ರೀತಿ ಈ ಮೂವಿಲಿ ಸ್ವಲ್ಪ ಹಿಸ್ಟ್ರಿ ಕೂಡ ಇದೆ. ಈ ಮೂವಿ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಒಂದು ಫಾರೆಸ್ಟಲ್ಲಿ ಅಪ್ಪ ಮಗ ಇಬ್ಬರು ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದಾದಮೇಲೆ ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ನ್ಯೂಸಲ್ಲೆಲ್ಲ ಹುಡುಗಿರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಕಡೆ ನ್ಯೂಸ್ ಹರಿದಾಡ್ತಾ ಇರುತ್ತೆ. 16 ಜನ ಹುಡುಗಿರು ಮಿಸ್ ಆಗಿದ್ದಾರೆ, ಎಲ್ಲ ಜಾಬ್ ಮಾಡೋ ಅಂಥವ್ರು, ಕಾಲೇಜ್ಗೆ ಹೋಗೋ ಅಂಥವ್ರು. ಆಮೇಲೆ ನ್ಯೂಸ್ ಬರ್ತಾ ತುಂಬ ಹೈಲೈಟ್ ಆಗುತ್ತೆ. ಆವಾಗ ಏನು ಮಾಡ್ತಾರೆ ಅಂತಂದರೆ ಪೊಲೀಸವರೆಲ್ಲ ಸೇರಿ ಒಂದು ಇನ್ವೆಸ್ಟಿಗೇಷನ್ ಟೀಮ್ನ ರೆಡಿ ಮಾಡ್ತಾರೆ. ಅವ್ರ ಹೆಸರು ಬಂದ್ಬಿಟ್ಟು ಅಭಯ್ ಮತ್ತು ಆದ್ಯ ಅಂತೇಳಿ. ಈ ಆದ್ಯ ಅನ್ನೋರು ಕೇರಳದಲ್ಲಿ ಆಲ್ರೆಡಿ ಒಂದು ಕೇಸ್ನ ಡೀಲ್ ಮಾಡಿರ್ತಾರೆ. ಸೊ ಹಂಗಾಗಿ ಅವ್ರನ್ನ ಈ ಕೇಸ್ಗೆ ರೆಫರ್ ಮಾಡ್ಕೊಂಡಿರ್ತಾರೆ. ಸೊ ಇಬ್ಬರು ಸೇರಿ ಒಂದು ಟೀಮ್ ಆಗಿ ಇದನ್ನು ಕಂಡುಹಿಡೀರಿ ಅಂತ ಹೇಳ್ತಾರೆ. ಅವರು ತುಂಬ ಕಂಡುಹಿಡಿತಾರೆ. ಆದರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾನೇ ಇರ್ತಾರೆ ಕಂಟಿನ್ಯೂಸ್ಲಿ. ಬಟ್ ಅವ್ರಿಗೂ ಗೊತ್ತಾಗೋದಿಲ್ಲ ಯಾರಿಂದ ಆಗ್ತಾ ಇದೆ, ಹೆಂಗಾಗ್ತಾ ಇದೆ ಅಂತ ಹೇಳಿ. ಆಮೇಲೆ ಇವರೆಲ್ರಿಗೂ ಸೇರಿ ಒಂದು ಅನುಮಾನ ಬರುತ್ತೆ ಕಾರ್ತಿಕ್ ಹಾಸ್ಪಿಟಲ್ ಮೇಲೆ. ಸೊ ಆ ಕಾರ್ತಿಕ್ ಹಾಸ್ಪಿಟಲ್ನಲ್ಲಿ ಆರ್ಗನ್ ಇಲ್ಲಿಗಲ್ ನಡೀತಾ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಇವ್ರಿಗೆ ಅನುಮಾನ ಬಂದು ಅದನ್ನು ಹ್ಯಾಕ್ ಮಾಡಿ ಅವ್ರ ಸರ್ವರ್ನ ಇವರು ಚೆಕ್ ಮಾಡ್ತಾರೆ. ಯಾವುದೇ ಏನಾದರೂ ಇಲ್ಲಿ ಆರ್ಗನ್ಸ್ ಏನಾದರೂ ಇಲ್ಲಿಗಲ್ ನಡೀತಾ ಇದೆಯಾ ಅಥವಾ ಹೇಗೆ ಅಂತ ನೋಡಿ ಚೆಕ್ ಮಾಡಿದಾಗ ಅದು ಹೋಗಿ ಒಂದು ಡಾರ್ಕ್ ವೆಬ್ಗೆ ಕನೆಕ್ಟ್ ಆಗುತ್ತೆ. ಅದರಲ್ಲಿ ನೋಡಿದ್ರೆ ಎಲ್ಲರೂ ಆರ್ಗನ್ಸ್ನ ಸೇಲ್ ಮಾಡ್ತಾ ಇರ್ತಾರೆ. ಸೊ ಅದು ಎಲ್ಲ ಲೇಡೀಸ್ದೇನೆ. ಸೊ ಇವ್ರಿಗೆ ತುಂಬ ಶಾಕ್ ಆಗುತ್ತೆ ಅದನ್ನು ನೋಡಿ. ಸರಿ ಅಂದ್ಬಿಟ್ಟು ಅವರು ಕಾಲ್ ರೆಕಾರ್ಡಿಂಗ್ಸ್ ಎಲ್ಲ ಹ್ಯಾಕ್ ಮಾಡಿ ನೋಡಿದಾಗ ಒಬ್ಬ ಬೋಯ ಅನ್ನೋ ಒಂದು ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಸೊ ಇವನ್ ಕಂಪ್ಲೀಟ್ ಡೀಟೇಲ್ಸ್ ಬೇಕಲ್ಲ ಅಂದ್ಬಿಟ್ಟು ರೌಡಿ ಶೀಟರ್ಸ್ಗೆಲ್ಲ ಹೇಳ್ತಾರೆ. ಬಟ್ ಅದರಲ್ಲಿ ಒಬ್ಬರು ಮಾತ್ರ ಮುಂದೆ ಬಂದು ಅವನ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಬೋಯ ಅಂದರೆ ಯಾರಪ್ಪ ಅಂತಂದರೆ ಒಂದು ಕಾಳಬಂಡ ಅನ್ನೋ ಒಂದು ಏರಿಯಾದಲ್ಲಿರೋಂಥ ವ್ಯಕ್ತಿ. ಅಲ್ಲಿಗೆ ಯಾರು ಇದುವರೆಗೂ ಹೊರಗಡೆ ಜನ ಹೋಗೇ ಇಲ್ಲ. ಅದರಲ್ಲೂ ಪೊಲೀಸವ್ರಂತೂ ಹೋಗಂಗೆ ಇಲ್ಲ, ಹೋದರೆ ಸಾಯಿಸಾಕ್ತಾರೆ. ಸೊ ಅದಕ್ಕೆ ಆ ವ್ಯಕ್ತಿ ಹೇಳೋದೇನು ಅಂತಂದರೆ, ಈಗ ಬಿಫೋರ್ ಒಂದು 4-5 ಇಯರ್ಸ್ ಬ್ಯಾಕು ಒಬ್ಬರು ಪೊಲೀಸ್ ಹೋಗಿದ್ರು. ಧೈರ್ಯ ಮಾಡಿ ಹೋಗಿದ್ದಾದಮೇಲೆ ಅಲ್ಲಿ 10 ವರ್ಷದವರು ಒಂದು 5 ಜನ ಮಕ್ಕಳು ಸೇರಿಕೊಂಡು ಅವ್ರನ್ನ ಕೊಂದು ಹಾಕಿದ್ರು. ಸೊ ಆ ಜಾಗಕ್ಕೆ ಇದುವರೆಗೂ ಯಾರೂ ಹೋಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನೋಡಿದ್ರೆ ಅಲ್ಲಿರೋ ಯಾವ ಪೊಲೀಸ್ನವರು ಕೂಡ ಒಳಗಡೆ ಹೋಗೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಆಮೇಲೆ ಏನು ಮಾಡ್ತಾರೆ, ಅಭಯ್ ಅವರು ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅಭಯ್ ಅವರು ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟರೆ ಕ್ರಿಕೆಟ್ ಆಡ್ತಾ ಇರ್ತಾರೆ ಚಿಕ್ಕ ಮಕ್ಕಳೆಲ್ಲ. ಸೊ ಹಂಗಾಗಿ ಇವ್ರ ಹತ್ರ ಒಂದು ಬಾಲ್ ಇರುತ್ತೆ. ಇವ್ರೇನು ಮಾಡ್ತಾರೆ, ಸರಿ ಬಾಲ್ ಕೊಡ್ತಾರೆ. ಕ್ರಿಕೆಟ್ ಆಡೋವಾಗ ಏನಾಗುತ್ತೆ, ಆ ಬಾಲ್ ಹೋಗಿ ಆ ಬೋಯ ಮನೆ ಒಳಗೆ ಬೀಳುತ್ತೆ. ರೂಮ್ ಒಳಗೆ ಬಿದ್ದರೆ ಅಲ್ಲಿ ಫುಲ್ಲು ಎಲ್ಲ ಗೋಡೆಗೆಲ್ಲ ಬ್ಲಡ್ಡು, ಮತ್ತು ಅಲ್ಲಿ ತುಂಬ ಜನ ಹುಡುಗಿರಿರೋದನ್ನ ಇವ್ರು ನೋಡ್ತಾರೆ ಕ್ಯಾಮ್ರಾದಲ್ಲಿ. ಸೊ ಕ್ಯಾಮ್ರಾ ಮೂಲಕ ನೋಡಿದ್ದಾದಮೇಲೆ ಬಾಲಲ್ಲಿ ಕ್ಯಾಮ್ರಾ ಇರೋದು ಅಲ್ಲಿರೋ ವ್ಯಕ್ತಿಗಳಿಗೆ ಗೊತ್ತಿರೋದಿಲ್ಲ. ಅವ್ರೇನು ಮಾಡ್ತಾರೆ, ಅದನ್ನು ತೊಗೊಂಡು ಬಂದು ಆಚೆ ಕೊಡ್ತಾರೆ. ಆವಾಗ ಇವ್ರು ಹೋಗಿ ಹೊಡೆದು ಎಲ್ಲ ಮಾಡಿ ಅವ್ರನ್ನೆಲ್ಲ ಆಚೆ ತಂದು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಬೋಯನ ಅರೆಸ್ಟ್ ಮಾಡಿದ್ಮೇಲೆ ಪೊಲೀಸ್ ಟೀಮೆಲ್ಲ ಅಪ್ರಿಷಿಯೇಟ್ ಮಾಡಿ ಅಲ್ಲಿದ್ದಿದ್ದೆ ಹುಡುಗಿರನ್ನೆಲ್ಲ ಆಚೆ ಕರೆಸ್ಬಿಟ್ಟು ಅವ್ರವ್ರ ಮನೆಗೆ ಕಳಿಸ್ಕೊಡ್ತಾರೆ. ಸೊ ಇದೆಲ್ಲ ಆಗಿದ್ದಾದ್ಮೇಲೆ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಡೇನೇ ಇವ್ರಿಗೆ ಕಾಲ್ ಬರುತ್ತೆ, ಆದ್ಯ ಅವ್ರಿಗೆ ಇನ್ನೊಂದು ಕಿಡ್ನಾಪ್ ಆಗಿದೆ ಅಂತ ಹೇಳಿಬಿಟ್ಟು. ಅಯ್ಯೋ, ಬೋಯನ ಅರೆಸ್ಟ್ ಮಾಡಿದ್ರೆ ಕಂಪ್ಲೀಟ್ ಕೇಸ್ ಮುಗೀತು ಅಂದ್ಕೊಂಡ್ರೆ ಮತ್ತೆ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳಿ ಮತ್ತೆ ಪೊಲೀಸವರು ಹೆಡ್ ಆಫೀಸಿಂದ ಎಲ್ಲ ಕಾಲ್ ಬಂದು ಇವ್ರನ್ನ ಕರೆದು ಬೈದು ಕಳಿಸ್ತಾರೆ. ಮತ್ತು ಹೆಂಗಾಯಿತು ಇದು ಅಂತ. ಸೊ ಅದಾಗಿದ್ದಾದಮೇಲೆ ಇವ್ರು ಮತ್ತೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇವ್ರಿಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋವಾಗ ಗೊತ್ತಾಗುತ್ತೆ ರೆಡ್ ಕಲರ್ ಡ್ರೆಸ್ನವ್ರನ್ನ ಮಾತ್ರ ಕಿಲ್ಲರು ಆಯ್ಕೆ ಮಾಡ್ಕೊತಾ ಇದ್ದಾನೆ ಅಂತ. ಸರಿ ಅಂದ್ಬಿಟ್ಟು ಆ ಪ್ಯಾಟ್ರನ್ನ ಹೋಗಿ ಡಾಕ್ಟರ್ ಹತ್ರ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ಹೌದು, ಕಲರ್ ಬ್ಲೈಂಡ್ನೆಸ್ ಕೆಲವ್ರಿಗಿರುತ್ತೆ ಅಂತ ಹೇಳಿ. ಸರಿ ಅಂದ್ಬಿಟ್ಟು ಇವ್ರೇನು ಮಾಡ್ತಾರೆ, ಒಂದು ಕರ್ಫ್ಯೂನ ಅಲರ್ಟ್ ಮಾಡ್ತಾರೆ. ಪೊಲೀಸ್ ಟೀಮಲ್ಲಿ ಇರ್ತಾರಲ್ಲ ಲೇಡಿ ಕಾನ್ಸ್ಟೇಬಲ್ಸ್, ಅವ್ರಿಗೆಲ್ರಿಗೂ ರೆಡ್ ಕಲರ್ ಡ್ರೆಸ್ ಹಾಕ್ಬಿಟ್ಟು ಅವ್ರ ಮೇಲೆಲ್ಲ ಡ್ರೋನ್ ಫಿಕ್ಸ್ ಮಾಡಿಬಿಟ್ಟು ಎಲ್ಲ ಕಡೆ ಪೊಲೀಸರು ಕಾವಲು ಕಾಯ್ತಾ ಇರ್ತಾರೆ. ಈ ರೀತಿ 10 ಡೇಸ್ ಮಾಡ್ತಾರೆ. ಯಾವುದೇ ರೀತಿ ರಿಸಲ್ಟ್ ಕೂಡ ಬರೋದಿಲ್ಲ, ಯಾರೂ ಕಿಡ್ನಾಪ್ ಆಗಲ್ಲ 10 ಡೇಸಲ್ಲಿ. ಆಮೇಲೆ ನೋಡಿದ್ರೆ ಇವ್ರ ಜೊತೆ ವರ್ಕ್ ಮಾಡ್ತಾ ಇದ್ದಿದ್ದು ದಿವ್ಯಾ ಅನ್ನೋರು ಕಿಡ್ನಾಪ್ ಆಗ್ತಾರೆ. ಆಮೇಲೆ ಹೆಡ್ ಆಫೀಸಿಂದ ಫೋನ್ ಇವ್ರನ್ನ ಕರೆಸ್ಬಿಟ್ಟು ಬೈತಾರೆ, ನಿನ್ನ ಜೊತೆ ಇದ್ದ ಸಬಾರ್ಡಿನೇಟ್ನೇ ನೀನು ಕಾಪಾಡ್ಕೊಳಕ್ಕಾಗಲಿಲ್ಲ, ಏನು ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿ. ಯಾಕಂದರೆ ಕರ್ಫ್ಯೂ ನಿನ್ನ ಪ್ಲ್ಯಾನ್ ಆಗಿದ್ದರಿಂದ ನೀನೇ ಜವಾಬ್ದಾರಿ ಅಂತೇಳಿ ಬೈದ್ಬಿಡ್ತಾರೆ. ಸೊ ಇವ್ರೇನು ಮಾಡ್ತಾರೆ, ಅವರು ದಿವ್ಯಾ ಅವ್ರ ಮನೆ ರೋಡಲ್ಲಿ ಒಂದು ಸಲ ನಡ್ಕೊಂಡು ಬರ್ತಾರೆ ಏನಾಗಿರ್ಬೋದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಸೊ ಅವ್ರು ನಡ್ಕೊಂಡು ಬರೋವಾಗ ಅವ್ರಿಗೆ ಅಲ್ಲಿ 2 ಮಕ್ಕಳು ಕಿತ್ಲಾಡ್ತಾ ಇರ್ತಾರೆ. ಏನಕ್ಕೆ ಅವ್ರು ಹಂಗೆ ಕಿತ್ಲಾಡ್ತಾ ಇದ್ದಾರೆ ಅಂತ ಹೋಗಿ ನೋಡಿದಾಗ ಅವ್ರ ಕೈಯಲ್ಲಿ ಒಂದು ಮಾಸ್ಕ್ ಇರುತ್ತೆ. ಆ ಮಾಸ್ಕ್ ಏನಪ್ಪ ಅಂತಂದರೆ, ಇವರು ಚಿಕ್ಕವರಿದ್ದಾಗ ಇವ್ರ ತಂದೆಯವರು ಕೂಡ ಒಬ್ಬರು IPS ಆಫೀಸರ್. ಸೊ ಅವ್ರ ಹತ್ರ ಕೂಡ ಈ ಥರದ್ದೇ ಇರುತ್ತೆ ಮಾಸ್ಕು. ಅದು ನೋಡಿ ಇವ್ರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಯಾಕೆಂತಂದರೆ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಮತ್ತು ಇವಾಗ ಇವರು IPS ಆದಮೇಲೆ ನೋಡ್ತಾ ಇದ್ದಾರೆ ಅದನ್ನು ಮಾಸ್ಕು. ಸರಿ ಅಂದ್ಬಿಟ್ಟು ಹುಡುಗ್ರ ಹತ್ರ ಹೋಗಿ ಕೇಳ್ತಾರೆ, ಎಲ್ಲಿತ್ತು ಈ ಮಾಸ್ಕು, ನಿಮ್ಗೆ ಹೇಗೆ ಸಿಕ್ತು ಅಂತ ಕೇಳಿ ಆ ಮಾಸ್ಕ್ನ ತೊಗೊಂಡು ಅವ್ರು ಅವತ್ತೇ ಅಭಯ್ ಜೊತೆ
ಕೇರಳಗೆ ಹೋಗ್ಬಿಟ್ಟು ಅಲ್ಲಿ ಇವರು ಮಾಸ್ಕ್ನ ಹುಡುಕ್ತಾ ಇರ್ತಾರೆ. ಆದ್ಯ ಅವ್ರಿಗೆ ಹಳೆ ಮಾಸ್ಕ್ ಸಿಗುತ್ತೆ ಮತ್ತು ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಬುಕ್ಕು ಕೂಡ ಸಿಗುತ್ತೆ. ಆಮೇಲೆ ಇವ್ರ ತಂದೆಯವ್ರನ್ನ ಪೊಲೀಸವ್ರು ಏನು ಹೇಳಿರ್ತಾರೆ ಅಂತಂದರೆ ಮಿಸ್ ಆಗಿದ್ದಾರೆ ಅಂತ ಹೇಳಿರ್ತಾರೆ. ಬರೀ ಬೈಕ್ ಮಾತ್ರ ಸಿಕ್ಕಿದೆ, ಅವ್ರ ಪರ್ಸನ್ ಮಿಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಇವರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ರು ಹೇಳ್ತಾರೆ, ಹೌದು ನಿಮ್ಮ ತಂದೆಯವರು ಮಿಸ್ ಆಗಿರಲಿಲ್ಲ, ನಿಮ್ಮ ತಂದೆಯವರು ಒಬ್ಬ ಕಿಡ್ನಾಪರ್ನ ಹುಡುಕ್ತಾ ಇದ್ರು. ಯಾಕೆ ಅಂತಂದರೆ ಅವಾಗಲೂ ಕೂಡ ಹೀಗೇ ಒಂದು 5-6 ಜನ ಹೆಣ್ಮಕ್ಳು ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳಿ, ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ಕೇಸ್ಗಳು ಬರ್ತಾಯಿತ್ತು. ಅದೇ ರೀತಿ ಪಕ್ಕದೂರಿನ ಪೊಲೀಸ್ಗೂ ಹಿಂಗೆ ಸೇಮ್ ಕೇಸ್ ಬರ್ತಾ ಇದ್ದಿದ್ದರಿಂದ ಇವ್ರೇನು ಮಾಡಿದ್ರು ಅಂತಂದರೆ ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಮಾಡಿಬಿಟ್ಟು ಈ ಥರ ಇಷ್ಟೊಂದು ಜನ 36 ಜನ ಹೆಣ್ಮಕ್ಳು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತಂದರೆ ಒಂದು ಕಾಡು ಮಧ್ಯದಲ್ಲಿ ಒಬ್ಬ ವ್ಯಕ್ತಿ, ಅದೇ ಸ್ಟಾರ್ಟಿಂಗ್ ಕಾಣಿಸಿರ್ತಾನಲ್ಲ ಅಪ್ಪ ಮಗ, ಆ ವ್ಯಕ್ತಿ ಇಲ್ಲಿರ್ತಾನೆ. ಅವ್ರ ಮನೆಗೆ ಹೋದಾಗ ಇವ್ರಿಗೆ ಒಂಥರ ವಿಚಿತ್ರ ಅನಿಸುತ್ತೆ. ಯಾಕೆ ಅಂತಂದರೆ ಆ ಮನೇಲಿ ಯಾರೂ ಇಲ್ಲ. ಅದೇ ರೀತಿ ಒಂಟಿ ಮನೆ ಕೂಡ. ಆ ವ್ಯಕ್ತಿ ಅಲ್ಲಿ ಹೆಂಗೆ ಜೀವನ ಮಾಡ್ತಾ ಇದ್ದಾನೆ, ಅದು ಜೇನುತುಪ್ಪ ಇರುತ್ತೆ ಅವ್ರ ಮನೇಲೆಲ್ಲ. ಸೊ ಹಂಗಾಗ್ಬಿಟ್ಟು ಇವ್ರಿಗೆ ಅನುಮಾನ ಬಂದು ಎಲ್ಲ ಕಡೆ ಅಲರ್ಟ್ನೆಸ್ ಕೊಡ್ತಾರೆ. ಯಾರಾದರೂ ಒಬ್ಬೊಬ್ಬರೇ ಓಡಾಡಬೇಡಿ ಹೆಣ್ಮಕ್ಳು, ಯಾಕೆಂತಂದರೆ ತುಂಬ ಜನ ಕಿಡ್ನಾಪ್ ಆಗ್ತಾಯಿದ್ದಾರೆ, ಎಲ್ಲರೂ ಹುಷಾರಾಗಿರಿ ಅಂತ. ಆವಾಗ ಇವ್ರಿಗೆ ಅನುಮಾನವಾಗಿ ಕಂಡರು ಯಾರಾದರೂ ಇದ್ದರೆ ನಮಗೆ ಬಂದು ಹೇಳಿ ಅಂತ ಹೇಳ್ತಾರೆ. ಆಮೇಲೆ ಇವ್ರ ಹತ್ರ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಆ ಮಾಸ್ಕ್ ತಂದು ಕೊಡ್ತಾನೆ. ಇವ್ರು ನೋಡಿದ ಮಾಸ್ಕನ್ನೇ, ಯಾರು ಆದ್ಯ ಅವ್ರು ನೋಡಿದ ಮಾಸ್ಕನ್ನೇ ಅವ್ರ ತಂದೆಯವ್ರ ಕೈಗೆ ಕೂಡ ತಂದು ಕೊಡ್ತಾನೆ. ಇದೆಲ್ಲಿ ಸಿಕ್ತು ಅಂತ ಕೇಳಿದಾಗ, ನಾನು ಈ ರೀತಿ ಕಾಡು ದಾರಿನಲ್ಲಿ ಸೌದೆ ತೊಗೊಂಡು ಬರೋವಾಗ ಒಬ್ಬ ವ್ಯಕ್ತಿ ತುಂಬ ತಲೆ ತುಂಬ ಕೂದಲು ಮತ್ತು ಕಪ್ಪುಗೆ ಸಣ್ಣಗೆ ಉದ್ದಕ್ಕಿರೋ ವ್ಯಕ್ತಿ ಹಿಂಗೆ ಹೋಗ್ತಾ ಇದ್ದ. ಅವನ ಕೈಯಲ್ಲಿ ಇದಿತ್ತು. ಯಾರು ಅಂತ ನಿಂತ್ಕೊ ಇಲ್ಲಿ ಅಂತ ಮಾತಾಡ್ಸೋ ಅಷ್ಟರಲ್ಲಿ ಅವನು ಆ ಮಾಸ್ಕ್ನ ಕೆಳಗೆ ಬಿಟ್ಬಿಟ್ಟು ಗಾಬರಿಲಿ ಓಡೋದ ಅಂತ ಇತ್ತು. ಸೊ ಇವ್ರಿಗೆ ಕೊನೆಗೆ ಸ್ವಲ್ಪ ರಿಯಲೈಸ್ ಆದ್ರೂ ಇವನೇ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಬಿಕಾಸ್ ಯಾಕೆ ಅಂತಂದರೆ ಅವ್ನು ತುಂಬ ವಯಸ್ಸಾಗಿರೋ ಥರ ಕಾಣಿಸ್ತಾ ಇರ್ತಾನೆ. ಸೊ ಅದಕ್ಕೆ ಇವ್ರೇನು ಮಾಡ್ತಾರೆ, ಆ ಮಾಸ್ಕ್ನ ಫಸ್ಟು ಫಾರೆನ್ಸಿಕ್ಕಿಗೆ ಕಳಿಸ್ಕೊಡ್ತಾರೆ. ಫಾರೆನ್ಸಿಕ್ಕಿಗೆ ಕಳಿಸ್ದಾಗ ಗೊತ್ತಾಗುತ್ತೆ ಅಲ್ಲಿ 45ಕ್ಕೂ ಹೆಚ್ಚು ಜನಗಳದ್ದು DNA ಇದೆ, ಬ್ಲಡ್ ಸ್ಯಾಂಪಲ್ಸ್ ಇದೆ ಅಂತ. ಸೊ ಆಮೇಲೆ ಇವ್ರೇನು ಮಾಡ್ತಾರೆ, ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಅದ್ರ ಬಗ್ಗೆ ಒಂದು ಬುಕ್ ಇದೆ ಅಂತ ಕೂಡ ಗೊತ್ತಾಗುತ್ತೆ ಇವ್ರಿಗೆ. ಹಿಡಿಂಬ ಅನ್ನೋ ಒಂದು ಬುಕ್ ಇದೆ ಅಂತ. ಸೊ ಹಿಡಿಂಬ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂದ್ಬಿಟ್ಟು ರೈಟರ್ ಹತ್ರ ಹೋದಾಗ ಇವ್ರಿಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಆಮೇಲೆ ಇವ್ರೇನು ಮಾಡ್ತಾರೆ ಅಂತಂದರೆ, ಸರಿ ಅಂದ್ಬಿಟ್ಟು ಇವನೇ ಈ ವ್ಯಕ್ತಿನೇ ಆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅರೆಸ್ಟ್ ಮಾಡೋಣ ಅಂದ್ಬಿಟ್ಟು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗೆ ಹೇಳ್ಬಿಟ್ಟು ಇವರೊಬ್ಬರೇ ಅಲ್ಲಿಗೆ ಹೋಗ್ತಾರೆ. ಅವ್ರು ಏನು ಮಾಡ್ತಾರೆ, ಫೋರ್ಸ್ನ ಕಳಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಇವ್ರು ಅಲ್ಲಿಗೆ ಹೋದಾಗ ಅವ್ರನ್ನ ಹಿಂದಗಡೆಯಿಂದ ಬಂದು ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿದಾಗ ಆದ್ಯ ಅವ್ರ ಅಪ್ಪ ಮತ್ತು ಕ್ಯಾಲಿಬನ್ ಇಬ್ರು ಅಲ್ಲಿ ಸ್ಪಾಟ್ ಡೆತ್ ಆಗಿರ್ತಾರೆ. ಸೊ ಅದಾಗಿದ್ದಾದ್ಮೇಲೆ ಇವರಿಬ್ರದ್ದು ಇಲ್ಲಿ ಇನ್ವೆಸ್ಟಿಗೇಷನ್ ಮುಗಿದ್ಮೇಲೆ ಇವರಿಬ್ರು ಏನು ಮಾಡ್ತಾರೆ, ರೈಟರ್ ಹತ್ರ ಹೋಗ್ತಾರೆ. ಆವಾಗ ರೈಟರ್ ಒಂದು ಸ್ಟೋರಿ ಹೇಳ್ತಾರೆ, ಹಿಡಿಂಬ ಕ್ಲೈಂಬ್ ಅಂತ ಹೇಳಿ. ಇವ್ರದ್ದು ಹಿಡಿಂಬ ಕ್ಲೈಂಬ್ ಅಂತ ಅಂದ್ಬಿಟ್ಟು ಹಿಡಿಂಬ ಹೈಲ್ಯಾಂಡಲ್ಲಿ ಒಂದು ವಂಶ ಇತ್ತು ಇವ್ರದ್ದು. ಸುಮಾರು ಒಂದು 250ಕ್ಕೂ ಹೆಚ್ಚು ಜನ ಇದ್ದರು. ಬಟ್ ಆಮೇಲೆ ಇವ್ರಿಗೆ ಬ್ರಿಟಿಷರು ಆಳ್ವಿಕೆ ಹೆಚ್ಚಾದಾಗ ಇವರು ಇಲ್ಲಿಂದ ಹೋಗಿ ಸ್ವಲ್ಪ ಜನನ ಅಲ್ಲಿ ಬಿಡ್ತಾ ಇದ್ರಂತೆ. ಯಾಕಂತಂದರೆ ಈ ಅಂಡಮಾನ್ ಜೈಲಿನಲ್ಲಿ ತುಂಬ ಜನ ಜಾಸ್ತಿ ಆದಾಗ ಏನು ಮಾಡ್ತಿದ್ರು, ಇವರು ಇಲ್ಲಿಂದ ಜನಗಳನ್ನ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾ ಇದ್ರು. ಆವಾಗ ಇವ್ರಿಗೆ ಸ್ವಲ್ಪ ಆಹಾರನಾದರೂ ಸಿಗ್ತಾ ಇತ್ತು. ಆಮೇಲೆ ಸ್ವಲ್ಪ ದಿನಗಳು ಕಳೆದ್ಮೇಲೆ ಅದು ನಿಂತೋಗುತ್ತೆ. ಕೊನೆಗೆ ಇವ್ರದ್ದು ಸಂಖ್ಯೆ ಎಲ್ಲ ಫುಲ್ಲು ಕಮ್ಮಿ ಆಗಿ 80ರಿಂದ 100 ಜನ ಆಗ್ತಾರೆ. ಜಮೀನ್ದಾರಿ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಸ್ವತಂತ್ರ ಬಂದಾಗ ಸೊ ಈ ಜಮೀನ್ದಾರೆಲ್ಲ ಸೇರ್ಕೊಂಡ್ಬಿಟ್ಟು ಆಸ್ತಿನೆಲ್ಲ ಬಚ್ಚಿಡೋದಕ್ಕೋಸ್ಕರ ಇವರೊಂದು ಜಾಗನ ಹುಡುಕ್ತಾ ಇರ್ತಾರೆ. ಅವಾಗ ಇವ್ರಿಗೆ ಕಾಣಿಸೋದೆ ಹಿಡಿಂಬ ಐಲ್ಯಾಂಡ್. ಇವರೆಲ್ಲ ಏನು ಮಾಡ್ತಾರೆ, ಅಲ್ಲಿಗೆ ಹೋಗ್ಬಿಟ್ಟು ಈ ಹಿಡಿಂಬ ಐಲ್ಯಾಂಡ್ ಜನಗಳು ಏನಿದ್ರು ಅವ್ರನ್ನ ಸಾಯಿಸ್ತಾ ಬರ್ತಾರೆ. ಅದರಲ್ಲಿ ಬರೀ ಕೇವಲ ಒಂದು 8ರಿಂದ 10 ಜನ ಮಾತ್ರನೇ ಉಳ್ಕೋತಾರೆ. ಅವ್ರೇನು ಮಾಡ್ತಾರೆ, ಅಲ್ಲಿಂದ ತಪ್ಪಿಸ್ಕೊಂಡು ಇವರು ಹೀಗೆ ಬರ್ತಾ ವಲಸೆ ಬರ್ತಾ ಒಂದು ಊರಿಗೆ ಬಂದು ಸೇರ್ಕೊತಾರೆ. ಅವಾಗ ಅಲ್ಲಿ ಇವರು ಮನುಷ್ಯರನ್ನ ನೋಡ್ತಾರೆ. ಅಲ್ಲಿ ಒಂದು ಹೆಂಗಸು ಬೆಳಗಿನ ಜಾವ ನಡ್ಕೊಂಡು ಬರ್ತಾ ಇರೋದನ್ನ ನೋಡ್ಬಿಟ್ಟು ಇವರು ಆ ಹೆಂಗಸನ್ನ ಸಾಯಿಸ್ಬಿಟ್ಟು ತಿಂತಾ ಇರ್ತಾರೆ. ಸೊ ತಿಂತಾ ಇರೋವಾಗ ಅಲ್ಲಿ ಒಂದು ಹುಡುಗ ನೋಡ್ತಾನೆ. ಆ ಊರಿನ ಹುಡುಗ ನೋಡ್ಬಿಟ್ಟು ಓಡೋಗ್ಬಿಟ್ಟು ಊರಿನವ್ರನ್ನೆಲ್ಲ ಕರ್ಕೊಂಡು ಬರ್ತಾನೆ, ಈ ಥರ ತಿಂತಾ ಇದ್ದಾರೆ ಮನುಷ್ಯರೇ ಅಂದ್ಬಿಟ್ಟು. ಸೊ ಅವಾಗ ಏನು ಮಾಡ್ತಾರೆ, ಅವರು ಎಲ್ಲ ಊರಿನ ಜನ ಎಲ್ಲ ಒಂದಾಗ್ಬಿಟ್ಟು ಇವ್ರನ್ನ 10 ಜನನ ಕರ್ಕೊಂಡು ಹೋಗ್ಬಿಟ್ಟು ಕಟ್ಟಾಕಿ ಸಾಯಿಸಿರ್ತಾರೆ. ಅವಾಗ ಅಲ್ಲಿಗೆ ಮುಗ್ದೋಗಿದೆ. ಚರಿತ್ರೆ ಪ್ರಕಾರ ಹಿಡಿಂಬ ವಂಶ ಅಲ್ಲಿಗೆ ಮುಗ್ದೋಯ್ತು ಅಂತ ಹೇಳ್ತಾರೆ. ಅದರಲ್ಲಿ ಒಬ್ಬ ಉಳ್ಕೊಂಡಿದ್ದಾನೆ ಅಂತ ನಿಮ್ಮ ತಂದೆಯವ್ರ ಇನ್ವೆಸ್ಟಿಗೇಷನಲ್ಲಿ ಬಂದಾಗ ನನಗೆ ಅನುಮಾನ ಬಂತು. ಸೊ ಹಂಗಾಗಿ ನಾನು ಹೋಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಗೊತ್ತಾಗುತ್ತೆ, ಒಬ್ಬರು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟು ಒಂದು ಊರಿಗೆ ಬಂದಿರ್ತಾರೆ. ಕೇರಳದ ಹತ್ರ ಇರೋ ಒಂದು ಚಿಕ್ಕ ಹಳ್ಳಿಗೆ ಬಂದಿರ್ತಾರೆ. ಚಿಕನ್ ಮಟನ್ ಕಟ್ ಮಾಡೋ ಶಾಪ್ ಮುಂದಗಡೆ ಸುಮ್ಮನೆ ಕೂತಿರ್ತಾರೆ ಅಂತ. ಡೈಲಿ ಬರ್ತಾರೆ, ವಿಚಿತ್ರವಾಗಿರ್ತಾರೆ, ಕೂತಿರ್ತಾರೆ. ಕೊನೆಗೆ ಆ ಅಪ್ಪ ಕರೆದ್ಬಿಟ್ಟು ನೀನೇನಾದರೂ ಕೆಲಸ ಮಾಡ್ತೀಯಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾರೆ. ಕೊನೆಗೆ ಅಲ್ಲಿ ಅವರು ಅದೇ ಅಂಗಡಿಗೆ
ಸೇರ್ಕೊಂತಾರೆ. ಆಮೇಲೆ ಅದೇ ಊರಲ್ಲಿ ಒಬ್ರನ್ನ ಕೊಟ್ಟು ಮದುವೆ ಕೂಡ ಮಾಡ್ತಾರೆ. ಒಬ್ಬ ಮಗ ಕೂಡ ಇರ್ತಾನೆ. ಸೊ ಅದಾಗಿದ್ದಾದ್ಮೇಲೆ ಇವರು ಆ ತಾಯಿ ಸತ್ತೋಗ್ತಾರೆ. ಸೊ ಈ ಮಗುನ ಬೆಳೆಸ್ಕೊಂಡು ಅವನ್ನ ಸ್ಕೂಲಿಗೆ ಹಾಕ್ಕೊಂಡು ಇವರು ಇರ್ತಾರೆ. ಆಮೇಲೆ ಇವ್ರು ಏನು ಮಾಡ್ತಾರೆ, ಆ ಊರನ್ನ ಬಿಟ್ಬಿಡ್ತಾರೆ. ಇವ್ರು ಹೋಗಿದ್ದ ಕಡೆ ಎಲ್ಲನೂ ಹೆಣ್ಮಕ್ಳು ಮಿಸ್ ಆಗ್ತಾ ಇರ್ತಾರೆ. ಇವ್ರು ಒಂದೇ ಊರಲ್ಲಿ ಇರಲ್ಲ, ಊರನ್ನ ಚೇಂಜ್ ಮಾಡ್ತಾನೆ ಇರ್ತಾರೆ. ಕೊನೆಗೆ ಆಮೇಲೆ ಆ ಹುಡುಗನ್ನ ಈ ಅಪ್ಪ ಸತ್ತೋದ್ಮೇಲೆ ಆ ಹುಡುಗನ್ನ ಮತ್ತೆ ಇವರು ನೋಡೇ ಇಲ್ಲ ಅಂತ ಹೇಳ್ತಾರೆ. ಸೊ ಕೊನೆಗೆ ಇವ್ರಿಗೆಲ್ಲ ಒಂದು ಡೌಟ್ ಬರುತ್ತೆ, ಬೋಯನೇ ಇದನ್ನೆಲ್ಲ ಮಾಡ್ತಾ ಇರಬೇಕು ಅಂತ ಹೇಳಿ. ಅಭಯ್ ಹೇಳ್ತಾರೆ ಆದ್ಯ ಅವ್ರಿಗೆ, ನೀವು ಹೋಗ್ಬಿಟ್ಟು ಅವನ ಬಗ್ಗೆ ಎಲ್ಲ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡು ಬನ್ನಿ, ಸ್ಕೂಲ್ಗೆಲ್ಲ ಹೋಗಿ. ಸೊ ನಾನು ಅಲ್ಲಿ ಹೋಗಿ ಬೋಯ ಮಿಸ್ ಆಗಿದ್ದಾನೆ ಅಂತ ಹೇಳಿ ಫೋನ್ ಬರುತ್ತೆ. ಅದಕ್ಕೆ ನಾನು ಹೋಗ್ಬಿಟ್ಟು ಅಲ್ಲಿ ಸ್ಟೇಷನ್ ಹತ್ರ ನೋಡ್ತೀನಿ ಅಂತ ಹೇಳಿ ಅವರು ಸ್ಟೇಷನ್ ಹತ್ರ ಹೋಗ್ತಾರೆ. ಆಮೇಲೆ ಈ ಆದ್ಯ ಅವ್ರು ಹೋಗ್ಬಿಟ್ಟು ಇನ್ವೆಸ್ಟಿಗೇಟ್ ಮಾಡೋವಾಗ ಸ್ಕೂಲಿನ ಡೀಟೇಲ್ಸ್ ಎಲ್ಲ ತೊಗೊಂಡು ನೋಡೋವಾಗ ಚೆಕ್ ಮಾಡೋವಾಗ ಗೊತ್ತಾಗುತ್ತೆ ಇದು ಬೋಯ ಅಲ್ಲ. ಯಾರಪ್ಪ ಅಂತಂದರೆ ಇದನ್ನೆಲ್ಲ ಮಾಡ್ತಾ ಇರೋದು ಅಭಯ್ ಅವರು. ಅವರೇ ಆ ಕ್ಯಾಲಿಬನ್ನ ಮಗ ಆಗಿರ್ತಾರೆ. ಅವರು ಕೂಡ ಮನುಷ್ಯರು ಮಾಂಸನೇ ತಿಂತಾ ಇರ್ತಾರೆ, ಮನುಷ್ಯರು ರಕ್ತನೇ ಕುಡಿತಾ ಇರ್ತಾರೆ. ಸೊ ಇದೆಲ್ಲ ಆದ್ಯಂಗೆ ಗೊತ್ತಾಗಿ ತುಂಬ ಅಪ್ಸೆಟ್ ಆಗ್ತಾರೆ. ಆವಾಗ ಅವ್ರೇನು ಮಾಡ್ತಾರೆ, ಎಲ್ಲ ಪೊಲೀಸ್ ಫೋರ್ಸಿಗೆಲ್ಲ ಹೇಳ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಅಂತ ಹೇಳಿ ಅವ್ರು ಇಲ್ದಲೇ ಇದ್ದಾಗ ಅವ್ರ ಮನೆಗೆ ಬರ್ತಾರೆ. ಆವಾಗ ಅವ್ರೇನು ಮಾಡ್ತಾರೆ, ಇವ್ರ ಮನೆಗೆ ಬಂದ ತಕ್ಷಣ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ, ಹಿಂಗೆ ಯಾರೋ ಬಂದಿದ್ದಾರೆ ಅಂತ. ಸೊ ಇವ್ರಿಗೆ ಯಾಕಂದರೆ CCTV ಎಲ್ಲ ಫಿಕ್ಸ್ ಮಾಡಿರ್ತಾರೆ. ಸೊ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವರು ಬಂದ್ಬಿಟ್ಟು ಅವರೆಲ್ಲ ಸ್ಟೋರಿ ಹೇಳ್ತಾರೆ, ಅವ್ರ ತಂದೆಯವ್ರದ್ದು ನಡೆದಿದ್ದು ಎಲ್ಲ. ಸೊ ಇವರು ಚಿಕ್ಕ ವಯಸ್ಸಲ್ಲೇ ಬ್ಲಡ್ ಕಂಡ್ರೆ ತುಂಬ ಇಷ್ಟಪಡ್ತಿದ್ರು. ಸೊ ಆವಾಗ ಅವ್ರ ಅಪ್ಪಂಗೆ ಕ್ಯಾಲಿಬನ್ಸ್ ನರ್ವ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗಿತ್ತು, ಇವ್ರಿಗೆ ಆ ಬ್ಲಡ್ ಬಂದಿದೆ. ಸೊ ಅದಕ್ಕೆ ನಾನು ಕೂಡ ಇವಾಗ ಕ್ಯಾಲಿಬನ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅಭಯ್ ಅವರು ಆದ್ಯ ಅವ್ರ ಹತ್ರ ಹೇಳ್ಕೊಂಡು ಅವ್ರಿಗೆ ಶೂಟ್ ಮಾಡೋಕ್ಕೆ ಹೇಳಿ ಸತ್ ಹೋಗ್ತಾರೆ. ಸೊ ನಾನು ಕೂಡ ಈ ಮೂವಿನಲ್ಲಿ ಬೋಯ ಅವರೇ ಸಸ್ಪೆಕ್ಟ್ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಮೇನ್ ಸಸ್ಪೆಕ್ಟ್ ಯಾರಪ್ಪ ಅಂತಂದರೆ ಅಭಯ್ ಅವರು. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ, ಸಖತ್ ಥ್ರಿಲ್ಲಿಂಗ್ ಆಗಿದೆ. ಫಸ್ಟ್ ಟೈಮ್ ನೋಡೋರ್ಗಂತೂ ತುಂಬ ಇಷ್ಟ ಆಗುತ್ತೆ. ಈ ಮೂವಿನ ಆಲ್ರೆಡಿ ನೋಡಿರೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಯಾರು ನೋಡಿಲ್ಲ ಅಂತಂದರೆ ಈ ಮೂವಿನ ನೋಡಿ, ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.